ಅನೇಕ ದಿನಗಳಿಂದಲೂ ಕೂಡ ಸಚಿವಾಕಾಂಕ್ಷಿಗಳು ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ದಿನಗಳನ್ನು ಎಣಿಸ್ತಾ ಇದ್ರು. ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರು ಯಾವಾಗ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗತ್ತೆ ಅಂತ. ಅದು ಗಣರಾಜ್ಯೋತ್ಸವ ದಿನದಂದೇ ಅವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಿಗಮ ಮಂಡಳಿ ನೇಮಕಾತಿ ಪಟ್ಟಿಯನ್ನು ಪ್ರಕಟ ಮಾಡಿದೆ ಸರ್ಕಾರ. 34 ಶಾಸಕರಿಗೆ ನಿಗಮ ಮಂಡಳಿ ನೇಮಕಾತಿ ಆದೇಶ ಮಾಡಿದೆ. ಶಾಸಕರಿಗೆ ಮಾತ್ರ ಈ ಪಟ್ಟಿಯಲ್ಲಿ ಶಾಸಕರಿಗೆ ಮಾತ್ರ ರಾಜ್ಯ ಸರ್ಕಾರ ಮಣೆ ಹಾಕಿದೆ. ಅಲ್ಲಿಗೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಕೊಡಲ್ವಾ ಅಂತ ಕೇಳಿದ್ರೆ ಖಂಡಿತ ಕೊಡ್ತೀವಿ, ಆದರೆ ಕೆಲ ದಿನಗಳಲ್ಲಿಯೇ ಅಥವಾ ಶೀಘ್ರದಲ್ಲಿಯೇ ಎನ್ನುವ ಉತ್ತರ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾರೆ. ಇವತ್ತು 34 ಶಾಸಕರುಗಳಿಗೆ ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರುಗಳಿಗೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ಹೇಳಿತ್ತು. ಅದನ್ನು ಈ ಪಟ್ಟಿಯಲ್ಲಿ ಪಾಲಿಸಿದೆ. 2-3 ಬಾರಿ ಆಯ್ಕೆಯಾದಂಥವರಿಗೆ ಅವಕಾಶ ಅಂತ ಹೇಳಿದರು. ಈ ಪಟ್ಟಿಯಲ್ಲಿ ಹಿರಿಯರಿಗೆ, 2ಕ್ಕೂ ಹೆಚ್ಚು ಬಾರಿ ಆಯ್ಕೆಯಾದಂಥವರಿಗೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರಿಗೆ ಸಮಾಧಾನ ಮಾಡಲಿಕ್ಕೆ ಈ ಪಟ್ಟಿಯನ್ನು ನೀಡಲಾಗಿದೆ. 34 ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ, ಅಥವಾ ಅವರ ಸರ್ಕಾರ ಅವರಿಗೊಂದು ಗಿಫ್ಟ್ ಕೊಟ್ಟಿದೆ, ಗುಡ್ ನ್ಯೂಸ್ ಕೊಟ್ಟಿದೆ. ಈ ಮೂಲಕ ಇಷ್ಟು ದಿನಗಳ ಶಾಸಕರ ಕಾಯುವಿಕೆಗೆ ಒಂದು ಅಂತ್ಯ ಸಿಕ್ಕಿದೆ. ಯಾರ್ಯಾರು ಹಾಗಾದರೆ? BK ಸಂಗಮೇಶ್ ಅವರು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ, KM ಶಿವಲಿಂಗೇಗೌಡ ಅರಸೀಕೆರೆಯ ಶಾಸಕ ಕರ್ನಾಟಕ ಗೃಹ ಮಂಡಳಿ, ಅಬ್ಬಯ್ಯ ಪ್ರಸಾದ್ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ. ಇನ್ನು ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅರಣ್ಯ ಕೈಗಾರಿಕೆ ನಿಗಮ, ಬಂಗಾರಪೇಟೆಯ ನಾರಾಯಣ ಸ್ವಾಮಿಗೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ, T ರಘುಮೂರ್ತಿಗೆ ಕೈಗಾರಿಕೆ ಮಹಾಮಂಡಳಿ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಅವರಿಗೆ ಚೆಸ್ಕಾಂ, ಆನೇಕಲ್ನ ಶಿವಣ್ಣ ಅವರಿಗೆ BMTC, ಸುಬ್ಬಾರೆಡ್ಡಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ. ಇನ್ನು ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿಗೆ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, HD ಕೋಟೆಯ ಅನಿಲ್ ಮಾಧುಗೆ ಜಂಗಲ್ ಲಾಡ್ಜಸ್, ರಾಯಚೂರು ಗ್ರಾಮೀಣ ಬಸರಿಗೌಡ ದದ್ದಲ್ಗೆ SC/ST. ಇನ್ನು ಕನೀಸ್ ಫಾತಿಮಾ ಅವರಿಗೆ ಕರ್ನಾಟಕ ರೇಷ್ಮೆ ಉದ್ಯಮ ನಿಗಮ, ಹುನಗುಂದದ ವಿಜಯಾನಂದ ಕಾಶಪ್ಪನವರಿಗೆ ಕ್ರೀಡಾ ಪ್ರಾಧಿಕಾರ, ಶೃಂಗೇರಿಯ TD ರಾಜೇಗೌಡರಿಗೆ ಇಂಧನ. ಇನ್ನು ರೂಪಕಲಾ ಶಶಿಧರ್ ಅವರಿಗೆ ಕರಕುಶಲ ಅಭಿವೃದ್ಧಿ ನಿಗಮ, ಸಿಂಧನೂರಿನ ಅಂಪನಗೌಡ ಬಾದರ್ಲಿ ಸಣ್ಣ ಕೈಗಾರಿಕೆ, CS ನಾಡಗೌಡ KSDL. ಇನ್ನು ಬರಂಗೌಡ ಕಾಗೆ ವಾಯುವ್ಯ ಸಾರಿಗೆ ನಿಗಮ, HY ಮೇಟಿಗೆ BTDA, SR ಶ್ರೀನಿವಾಸ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTC. ಇನ್ನು ಮುಂದುವರೆದು ಬಸವರಾಜ್ ನೀಲಪ್ಪ ಶಿವಣ್ಣ ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ, ಗೋವಿಂದಪ್ಪ ಅವರಿಗೆ ಆಹಾರ ನಿಗಮ, HC ಬಾಲಕೃಷ್ಣ ಅವರಿಗೆ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ, GS ಪಾಟೀಲ್ ಅವರಿಗೆ ಖನಿಜ ನಿಗಮ. ಒಂದು ಚಾನ್ಸ್, ಒಂದು ಬ್ಯೂಟಿಫುಲ್ ಆಗಿ ಅದೃಷ್ಟ ಅಂತ ಹೇಳಿದ್ರೆ ಹ್ಯಾರಿಸ್ BDA, ಮಾಂತೇಶ್ ಕೌಶಲ್ಗೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ MSIL, ಬೀಳಿಗೆಯ JT ಪಾಟೀಲ್ಗೆ ಹಟ್ಟಿ ಚಿನ್ನದ ಗಣಿ, ಸುರಪುರದ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ರಾಜ್ಯ ಉಗ್ರಾಣ ನಿಗಮ. ಇನ್ನು ಸತೀಶ್ ಶೈಲ್ಗೆ ಕರ್ನಾಟಕ ಮಾರ್ಕೆಟಿಂಗ್ ಏಜೆನ್ಸಿ, ಹೊಸಕೋಟೆಯ ಶರತ್ ಬಚ್ಚೇಗೌಡ ಅವರಿಗೆ ಕಿಯೋನಿಕ್ಸ್, ಕಂಪ್ಲಿ ಗಣೇಶ್ ಅವರಿಗೆ ಕೈಮಗ್ಗ ಅಭಿವೃದ್ಧಿ ನಿಗಮ.